ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮಿಕ್ಸ್ ಪಕೋಡ ಮಾಡ್ತಾ ಇದ್ದೀನಿ. ಒಂದೆರಡು ಆಲೂಗಡ್ಡೆ, ಒಂದು 4 ಈರುಳ್ಳಿ ಈ ಥರ ನೈಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಬೌಲ್ನಲ್ಲಿ ಹಾಕ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೈಸಾಗಿ ಕಟ್ ಮಾಡಿರೋದು, ಸ್ವಲ್ಪ ಕರಿಬೇವು ಎಲೆ, ಒಂದು 3 ಇಂದ 4 ಹಸಿಮೆಣಸಿಕಾಯಿ ನೈಸಾಗಿ ಕಟ್ ಮಾಡಿ, ಒಂದು ಇಡಿಯಷ್ಟು ಪಾಲಕ್ಕಿ ಸೊಪ್ಪು ಕೂಡ ನೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ, ನೀರು ಬಿಟ್ಕೊಳ್ಳುತ್ತೆ. 5 ನಿಮಿಷ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಜೀರಿಗೆ ಪೌಡ್ರು, 1/4 ಟೀ ಸ್ಪೂನ್ ಅರಿಶಿನ, ಒಂದು ಚಿಕ್ಕ ಕಪ್ನಷ್ಟು ಕಡಲೆ ಹಿಟ್ಟು ವಡೆ ಮಾಡ್ತೀವಲ್ವಾ ಆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಹಿಟ್ಟನ್ನ ಕಲಸಿ ಪಕೋಡ ಕಲಿಸ್ತೀವಲ್ವ ನಾವು ಹಿಟ್ಟು ಆ ಥರ. ನಂತರ ಎಣ್ಣೆ ಬಿಸಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಉರಿನ ಮೀಡಿಯಮ್ ಇಡಿ, ಚಿಕ್ಕದು ಈ ಥರ ಪಕೋಡ ಮಾಡಿ ಹಾಕಿ ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ. ನೀರು ಹಚ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಕೋಡ. ಈ ಥರ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ಈ ಥರ ಉಂಡೆ ಥರ ಮಾಡಿ ಚಿಕ್ಕದು ಹಾಕಿ ಒಂದು ಕಡೆಯಿಂದ 1-2 ನಿಮಿಷ ಫ್ರೈ ಆಗಕ್ಕೆ ಹಾಗೆ ಬಿಟ್ಬಿಡಿ. 1-2 ನಿಮಿಷ ಫ್ರೈ ಆದ ನಂತರ ತಿರುಗಿಸಿ ಈ ಕಡೆ ಕೂಡ 1-2 ನಿಮಿಷ ಫ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ, ಕ್ರಿಸ್ಪಿ ಆಗೋವರೆಗೂ. ಇಷ್ಟ ಆದರೆ ಸಾಕು, ತೆಗೆದ್ಬಿಡಿ. ಮಿಕ್ಕಿರೋ ಪಕೋಡ ಕೂಡ ಇದೇ ಥರ ಮಾಡ್ಕೊಳ್ಳಿ.